ಇವತ್ತು ಹಿರಿಯ ನಾಯಕರ ಸಭೆಯನ್ನ ಕರೆದಿದ್ದಾರೆ ಡಿಕೆಶಿ. ಬೆಳಗ್ಗೆ 11 ಗಂಟೆಗೆ ಹಿರಿಯ ನಾಯಕರ ಸಭೆ ನಡೆಯಲಿದೆ. ಲೋಕಸಭಾ ಚುನಾವಣೆ ಸೋಲಿನ ಆತ್ಮಾವಲೋಕನವನ್ನ ಈ ಸಭೆಯಲ್ಲಿ ಮಾಡಲಾಗುತ್ತೆ. ಅಂದ್ರೆ ಈ ಸಭೆಯ ಉದ್ದೇಶ ಏನು, ಏನ್ ಕಾರಣಕ್ಕೆ ಸಭೆ ಕರೆದಿದ್ದಾರೆ ಅಂದ್ರೆ, ಒಂದು ಲೋಕಸಭಾ ಚುನಾವಣೆ ಸೋಲಿನ ಆತ್ಮಾವಲೋಕನ. ಸೋಲಿಗೆ ಕಾರಣಗಳೇನು? ಅಸಹಕಾರ ಕಾರಣವೇ? ಸ್ಥಳೀಯರ ಭಿನ್ನಾಭಿಪ್ರಾಯಗಳು ಕಾರಣವೇ? ಶಾಸಕರ ಹೊಂದಾಣಿಕೆ ಕೊರತೆ ಕಾರಣವೇ? ಸಚಿವರ ಜವಾಬ್ದಾರಿ ನಿರ್ವಹಿಸುವಲ್ಲಿ ಏನಾದರೂ ವಿಫಲರಾಗಿದ್ರಾ? ಮುಂಬರುವ ಚುನಾವಣೆಗಳ ಸಿದ್ಧತೆ ದೃಷ್ಟಿಯಿಂದ ಈ ಸಭೆಯನ್ನ ಕರೆಯಲಾಗಿದೆ. ಲೋಕಸಭಾ ಚುನಾವಣೆಯಲ್ಲಿ ತಾವು ಅಂದ್ಕೊಂಡಂತ ರಿಸಲ್ಟ್ ಕಾಂಗ್ರೆಸ್ಗೆ ಬಂದಿಲ್ಲ. ಅದರಲ್ಲೂ ಬೆಂಗಳೂರಿನಲ್ಲಿ ಅಂತೂ ಕಾಂಗ್ರೆಸ್ ಊಹೆನೂ ಮಾಡಿರಲಿಲ್ಲ ಈ ಥರದೊಂದು ಪರಿಸ್ಥಿತಿ ಬರುತ್ತೆ ಕಾಂಗ್ರೆಸ್ಗೆ ಅಂತ. ಹಾಗಾಗಿ ಕಾರಣ ಏನು? ಸೋಲದ ಕಾರಣವೇನು? ಏನು ಸಮಸ್ಯೆ ಆಗಿರಬಹುದು? ನಮ್ಮಲ್ಲಿ ಹೊಂದಾಣಿಕೆ ಸಮಸ್ಯೆನೋ, ಅಥವಾ ಟಾಸ್ಕನ್ನು ಕೊಡಲಾಗಿತ್ತು ಸಚಿವರುಗಳಿಗೆ, ಶಾಸಕರುಗಳಿಗೆ, ಅದನ್ನು ನಿಭಾಯಿಸ್ಲಿಲ್ವೋ, ಅಥವಾ ನಾವು ಏನು ಸರಿ ಮಾಡ್ಕೋಬೇಕು? ಯಾಕಂದರೆ ಮುಂದೆ ಕೂಡ ಎಲೆಕ್ಷನ್ ಇದೆ. ಈಗ BBMP ಚುನಾವಣೆ ಬರ್ತಾ ಇದೆ. ಅದಕ್ಕೆಲ್ಲ ಒಂದು ತಯಾರಿಯನ್ನು ಮಾಡ್ಕೊಳ್ಬೇಕಾಗತ್ತೆ. ಯಾವ ರೀತಿಯಾದಂಥ ತಯಾರಿಯನ್ನು ಮಾಡ್ಕೊಳ್ಬೇಕಾಗತ್ತೆ, ಯಾರು ಯಾವ ಜವಾಬ್ದಾರಿಯನ್ನು ಇಲ್ಲಿ ಹೊತ್ಕೊಳ್ಬೇಕಾಗತ್ತೆ, ಹೇಗೆ ನಾವು ಒಂದು ಸ್ಟ್ರಾಟರ್ಜಿಯನ್ನು ಮಾಡ್ಕೊಳ್ಬೇಕಾಗತ್ತೆ. ಇದೆಲ್ಲದ್ರ ಬಗ್ಗೆ ಒಂದು ಚರ್ಚೆಯನ್ನು ಮಾಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಸಭೆಯನ್ನು ಕರೆಯಲಾಗಿದೆ. ಇದಕ್ಕೆ ಹಿರಿಯ ನಾಯಕರುಗಳು ಭಾಗ್ಯ ಆಗ್ತಾ ಇದ್ದಾರೆ. ಇಲ್ಲಿ ಇನ್ನೇನೇನೆಲ್ಲ ಚರ್ಚೆಗಳಾಗತ್ತೆ, DCM ಏನೆಲ್ಲ ಸಲಹೆಗಳನ್ನು, ಸೂಚನೆಗಳನ್ನು ನೀಡ್ತಾರೆ ಮತ್ತು ಪಡ್ಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸುಮಾರು 11 ಗಂಟೆ ಸುಮಾರಿಗೆ ಸಭೆ ಪ್ರಾರಂಭ ಆಗಲಿದೆ.